ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಡ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರ, ಒಂದು ಫೋರ್ಡ್ ಐಕಾನ್ ನೀಟ್ ಆ್ಯಂಡ್ ಬೆಸ್ಟ್ ಕಂಡೀಷನ್ ಆಗಿರೋಂಥ ಒಂದು ಗಾಡಿ, ಅದು ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಒಂದು ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮ್ಗೆ ಏನಾದರೂ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದ್ರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲಾಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಆಗಿಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ, ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದು ಹಾಗೂ ಫೇಸ್ಬುಕ್ ಕಡೆದು ಏನೋ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಕಡೆದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲ್ಗಿದ್ದರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಗಳು ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಿ ಯೂಟ್ಯೂಬು ಫೇಸ್ಬುಕ್ಕಲ್ಲೆಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲಾಗಿ ಉತ್ತರ ಮಾಡಿಕೊಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ದಾರೆ. ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿ ನೋಡಿ. ಸರ್ ಫೋರ್ಡ್ ಐಕಾನು. ಓಕೆ, ಮಾಡಲ್ ಎಷ್ಟು ಸರ್? ಸರ್ ಮಾಡಲು 2004 ಸರ್. ಓಕೆ, ಓನರ್ ಎಷ್ಟು ಜನ? ಓನರು 3 ಜನ ಸರ್. ಓಕೆ, ಕಿಲೋಮೀಟ್ರ್ ರನ್ನಿಂಗ್ ಇದೆ, ಎಷ್ಟು ಹೊಡಿದೆ? ಸರ್ ಕಿಲೋಮೀಟ್ರು 95,000 ಹೊಡಿದೆ ಸರ್. ಓಕೆ, ಪೆಟ್ರೋಲ್ ಗಾಡಿನ ಸರ್ ಅದು? ಹಾಂ, ಪೆಟ್ರೋಲ್ ಗಾಡಿ ಸರ್. ಓಕೆ, ಏನು ಮೈಲೇಜ್ ಬರ್ತಿದೆ ಇವಾಗ? ಸರ್ 18 ಬರುತ್ತೆ. 1.3 ಇಂಜಿನ್ನು. 18 ಬರುತ್ತಾ? ಹಾಂ, 1.3 ಇಂಜಿನ್ನು, 1300 cc. ಹಾಂ ಹಾಂ ಹಾಂ. 1.5 ಆಯಿತು ಅಂದರೆ 15 ಒಳಗಡೆ ಬರುತ್ತೆ. ಬಟ್ ಇದು 1.3 ಇಂಜಿನ್ನು 18 ಬರುತ್ತೆ. ಓಕೆ ಸರ್, ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದಾವಾ? ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದ್ದಾವೆ. ಹ್ಞೂ. ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಇದೆ, ರೀಪೇಂಟ್ ಟಚಪ್ ಏನಾದರೂ ಇದೆ ಸರ್? ಸರ್ ಒರಿಜಿನಲ್ಲು ಒಂಚೂರು ಟಚಪ್ ಆಗಿಲ್ಲ ಅದಕ್ಕೆ. ನೀಟಾಗಿದೆ ಹಂಗಾರೆ? ಹಾಂ ಸರ್, ನೀಟಾಗಿದೆ. ಓಕೆ ಸರ್, ಇಂಜಿನ್ ಎಲ್ಲ ಹೆಂಗಿದೆ ಕಂಡೀಷನು? ಸರ್ ಇಂಜಿನ್ನು ಒಂದು ಚೂರು ಯಾವುದೇ ಮೆಕ್ಯಾನಿಕ್ ಬೇಕಾದ್ರೂ ಬಂದು ಚೆಕ್ ಮಾಡಿಸ್ಕೊಳ್ಳಿ ಅವರು. ಹಾಂ. ನಾನೇ ಒಂದು 6 ತಿಂಗಳು ವಾರಂಟಿ ಕೊಡ್ತೀನಿ ಬೇಕಾದ್ರೆ. ಈಗ ಆಯಿಲ್ ಸರ್ವಿಸ್ ಮಾಡಿಸಿರೋದು ನಾನು ಪೂರ್ತಿ. ಗೇರ್ ಬಾಕ್ಸ್ ಆಯಿಲು, ಇಂಜಿನ್ ಆಯಿಲು ಮತ್ತು ಕೂಲೆಂಟ್ ಎಲ್ಲನೂ ತೆಗ್ಸಿ ಎಲ್ಲ ಪರ್ಫೆಕ್ಟ್ ಇದೆ ಇಂಜಿನ್. ಓಕೆ, ಟೈರ್ಗಳು ಹೆಂಗಿದೆ ಸರ್? ಸರ್ ಟೈರು ಬ್ಯಾಕು 80% ಇದೆ, ಹ್ಞೂ. ಫ್ರಂಟ್ ಒಂದು 60% ಇದೆ ಸರ್, ಫ್ರಂಟ್ 8 ಟೈರ್. ಓಕೆ, ಒಳಗಡೆ ಸೀಟ್ ಎಲ್ಲ ಓಕೆ ಇದಾವಾ? ಹಾಂ, ಒಳಗಡೆ ಎಲ್ಲ ಸೀಟ್ ಎಲ್ಲ ಓಕೆ ಇದ್ದಾವೆ. ಹಿಂದೆ ಸೀಟು ಸ್ವಲ್ಪ ಪ್ರಾಬ್ಲಮ್ ಇದೆ, ಬೇಕಾದ್ರೆ ನಾನು ಸೀಟ್ ಕವರ್ ಹಾಕಿಸ್ಕೊಡ್ತೀನಿ ನೀಟಾಗಿ. ಅದು ಒರಿಜಿನಲ್ ಏನು ಕಂಪ್ನಿಯಿಂದ ಬಂದಿದೆ ಅದೇ ಇರೋದು ಪೂರ್ತಿ. ಹ್ಞೂ. ಇದು ಎ ಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತಾ? ಎ ಸಿ, ಪವರ್ ವಿಂಡೋ ಎಲ್ಲ ಇದೆ ಸರ್. ಪವರ್ ವಿಂಡೋ ಎಲ್ಲ ರನ್ನಿಂಗ್ ಇದೆ, ಎ ಸಿನೂ ರನ್ನಿಂಗ್ ಇದೆ. ಎ ಸಿಗೆ ಒಂದು ಸ್ವಲ್ಪ ಇದು ಹಾಕಿಸ್ಕೋಬೇಕು ಸರ್, ಫಿಲ್ಟರ್ ಹಾಕಿಸ್ಬೇಕು. ಎ ಸಿ ಫಿಲ್ಟರ್ ಹಾಕಿಸ್ಬೇಕು, ಹಳೇದಾಗಿದೆ, ಚೇಂಜ್ ಮಾಡಿಸ್ಬೇಕು. ಮಾಡ್ಸೋಣ ಅಂತ ಇದ್ದೀನಿ, ಅದನ್ನು ಮಾಡಿಸ್ಕೊಡ್ತೀನಿ. ಜಾಸ್ತಿ ಕೈ. ಓಕೆ ಸರ್, ಈಗ ಅಂದರೆ ತೊಗೊಳೋರಿಗೆ ಏನು ಸದ್ಯ ಖರ್ಚಿಲ್ಲ? ಸದ್ಯ ಏನು ಖರ್ಚಿಲ್ಲ ಸರ್. ಓಕೆ, ಅಂದರೆ ರೆಕಾರ್ಡ್ಸ್ ಎಲ್ಲ ನಿಮ್ಮ ಕಡೆ ಒರಿಜಿನಲ್ಲು? ಹಾಂ, ಒರಿಜಿನಲ್ ಎಲ್ಲ ಇದೆ. ಓಕೆ, ಇವಾಗ ಇರೋದಿಲ್ಲ ಸರ್ ಗಾಡಿದು? ಗಾಡಿ ಹೊಳೆನರಸೀಪುರ, ಹಾಸನ ಡಿಸ್ಟಿಕ್ಕು, ಹೊಳೆನರಸೀಪುರ. ಹಾಂ ಹೌದು ಸರ್. ಓಕೆ, ಏನು ಹೇಳ್ತಾರೆ ಗಾಡಿ ರೇಟು? ಸರ್ ಗಾಡಿ ಒಂದು ಹೇಳ್ತೀನಿ, ಹೆಚ್ಚು ಕಡಿಮೆ ಆಯಿತು ಅಂದರೆ 90 ಗಂಟ ನಾನು ಮಾಡ್ಕೊಡ್ತೀನಿ. ಓಕೆ, ಅಂದರೆ 1 ಲಕ್ಷ ಹೇಳ್ತಿದ್ರೆ ಬಂದಾಗ ಇನ್ನೂ ಒಂದು 90 ಮಟ್ಟ ಮಾಡ್ತೀರಾ? ಮಾಡಿಕೊಡ್ತೀನಿ. ನಂಬರ್ ಬಂದು ಕೂತ್ಕೊಂಡೆ ಮಾತಾಡಲಿ ಸರ್, ನೋಡಲಿ. ಓಕೆ, ಗಾಡಿನ ಓಡಿಸ್ಲಿ, ಗೊತ್ತಾಗುತ್ತೆ ಅವ್ರಿಗೂ. ಅದು ಕಂಡೀಷನ್ನು, ಅದು ಕ್ವಾಲಿಟಿ ಎಲ್ಲ ನೋಡಾದ್ಮೇಲೆ ಅವ್ರಿಗೆ ಬೇಕಾದರೆ ಅವ್ರಿಗೆ ಗೊತ್ತಾಗುತ್ತೆ ನಾನು ಏನಕ್ಕೆ ಇಷ್ಟು ರೇಟ್ ಹೇಳ್ತಾರೆ. ಸರಿ, ಏನು ನಾನೇನು ಜಾಸ್ತಿ ಹೇಳ್ತಾ ಇಲ್ಲ ಸರ್, ಇರೋದನ್ನೇ ಹೇಳ್ತಾ ಇರೋದು. ನಡೀತಾ ಇರೋದು ಮಾರ್ಕೆಟಲ್ಲಿ ಏನು ನಡೀತಿದೆ ಅದೇ ಹೇಳ್ತಾ ಇರೋದು. ಇದೇ ನಂಬರ್. ಫೋರ್ಡ್ ಐಕಾನ್ ಅಂದರೆ ಸುಮಾರು ಅಂದ್ರೆ 30,000ದಿಂದ ಸ್ಟಾರ್ಟ್ ಆಗ್ತಾವೆ. ಗಾಡಿ ಚೆನ್ನಾಗೈತೆ ಸರ್. ಒಟ್ಟು ಆದಷ್ಟು ಒಂದು ಸ್ವಲ್ಪ ಡೈರೆಕ್ಟಾಗಿ ವಿಸಿಟ್ ಮಾಡಿದ್ರೆ ಗಾಡಿ ಕಂಡೀಷನ್ ಪ್ರತಿಯೊಂದು ಚೆಕ್ ಮಾಡಿಕೊಂಡ್ರೆ ಈ ರೇಟಿಗೆ ಕೊಡ್ಬೋದಾ ಅಂತ ಯೋಚನೆ ಮಾಡಿ ಅವ್ರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಸರ್. ಸರಿ ಸರ್, ನಂಬರ್ ಇದೆ ಹಾಕಿಲ್ಲ ಹಂಗಾರೆ? ಹಾಂ, ಇದೇ ನಂಬರು. ಸರಿ ಸರ್, ಓಕೆ.